ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಸುಜಾತಾ ಫ್ಯಾಷನ್. ಇವತ್ತಿನ ವಿಡಿಯೋದಲ್ಲಿ ಪ್ರೆಗ್ನೆಂಟ್ ಲೇಡಿಗಳು ಟೈಲರಿಂಗು ಮಾಡಬಾರ್ದಾ ಅಥವಾ ಮಾಡಬಹುದು ಅಂದರೆ ಎಷ್ಟು ಮಂತ್ವರೆಗೆ ಮಾಡ್ಬೋದು, ಮಾಡಿದ್ರೆ ಏನು ತೊಂದರೆ ಆಗೋದಿಲ್ವಾ ಅಥವಾ ಮಾಡಿದ್ರೆ ಏನಾದರೂ ತೊಂದರೆ ಆಗತ್ತಾ ಏನು ಅಂತ ಕೆಲವೊಂದಿಷ್ಟು ಗರ್ಭಿಣಿ ಮಹಿಳೆಯರಿಗೆ ಈ ಒಂದು ಏನಂತಾರೆ ಈ ಒಂದ್ರ ಬಗ್ಗೆ ಗೊತ್ತಿರೋದಿಲ್ಲ. ಸೊ ಗೊತ್ತಿರೋದೇ ತುಂಬ ಕನ್ಫ್ಯೂಸಲ್ಲಿ ಇರ್ತಾರೆ. ಸೊ ಕನ್ಫ್ಯೂಸಲ್ಲಿ ಏನೋ ಮಾಡೋಕ್ಕೋಗಿ ಏನೋ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸೊ ನನ್ನ ಒಂದು ಅನುಭವದಲ್ಲಿ ನನಗೆ ಎಷ್ಟು ಗೊತ್ತಿದೆಯೋ ನಾನು ಅಷ್ಟು ನಿಮ್ಮ ಜೊತೆಗೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಸೊ ಮೊದಲನೇದಾಗಿ ಈಗಂತೂ ಎಲ್ಲರ ಮನೆಗಳಲ್ಲೂ ಟೈಲರಿಂಗ್ ಮಿಷಿನು ಇದ್ದದ್ದೇ. ಪ್ರತಿಯೊಬ್ಬರು ಕೆಲವೊಬ್ಬರು ಹಾಬಿಯಾಗಿ ಮಾಡ್ಕೋತಾರೆ, ಕೆಲವೊಬ್ಬರು ತಮ್ಮ ಬಟ್ಟೆಗಳನ್ನ ಅಷ್ಟೇ ಸ್ಟಿಚ್ ಮಾಡ್ಕೊಳ್ತಿರ್ತಾರೆ, ಕೆಲವೊಬ್ಬರು ಅದನ್ನೇ ಒಂದು ವೃತ್ತಿಯನ್ನಾಗಿ ಮಾಡ್ಕೊಂಡಿರ್ತಾರೆ. ಡೈಲಿ ಆ ಒಂದು ಟೈಲರಿಂಗ್ ಮೇಲೇ ಹೊಟ್ಟೆ ತುಂಬಿಸ್ಕೊಳ್ತಾ ಇರ್ತಾರೆ. ಸೊ ಅದು ಬಿಟ್ಟರೆ ಅವ್ರಿಗೆ ಮತ್ತೊಂದು ಏನು ಗೊತ್ತೂ ಇರೋದಿಲ್ಲ. ಸೊ ಹಾಗಾಗಿ ಗರ್ಭಿಣಿ ಇದ್ದರೂ ಕೂಡ ಅದನ್ನು ಅವರು ಸ್ಟಿಚ್ ಮಾಡ್ತಾನೆ ಇರ್ತಾರೆ. ಸೊ ಅಂಥವ್ರಿಗೋಸ್ಕರ ಈ ಒಂದು ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಈಗ ನೀವು ಯಾರ್ಯಾರು ವಿಡಿಯೋ ನೋಡ್ತಿದ್ದೀರೋ ಗೊತ್ತಿಲ್ಲ, ನಮಗೇನು ಯೂಸ್ಫುಲ್ ಇಲ್ಲ ಬಿಡಿ ಅಂತ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಯೂಸ್ಫುಲ್ ಇಲ್ಲ ಅಂದರೂ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳು ಅಂತ ಇದ್ದೇ ಇರ್ತಾರೆ. ಸೊ ಇವತ್ತು ನೀವು ಈ ವಿಡಿಯೋ ನೋಡಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದ್ರಿಂದ ನಾಳೆ ಒಂದಿನ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳಿಗೆ ಈ ಒಂದು ವಿಷಯವನ್ನು ಹೇಳ್ಬೋದು, ಅಥವಾ ನಿಮ್ಮ ಮನೇಲಿ ಇಲ್ಲಾಂದರೆ ನಿಮ್ಮ ಅಕ್ಕಪಕ್ಕದಲ್ಲಿರೋ ಹೆಣ್ಮಕ್ಳಿಗೂ ನೀವು ಈ ಒಂದು ವಿಷಯನ ಹೇಳ್ಕೋಬೋದು. ಇಲ್ಲಾಂದರೆ ಆ ಥರ ಯಾರಾದರೂ ಒಂದು ಯೂಸ್ಫುಲ್ ಇರೋರಿಗೆ ಈ ಒಂದು ವಿಡಿಯೋನ ಶೇರ್ ಕೂಡ ಮಾಡಿ, ನೀವು ಅವ್ರಿಗೂ ಯೂಸ್ಫುಲ್ ಆಗುತ್ತೆ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಟೈಲರಿಂಗು ಮಾಡಬಾರ್ದಾ ಅಂತ ನನ್ನ ಕೇಳೋದಾದರೆ ಮಾಡ್ಬೋದು, ಖಂಡಿತ ಟೈಲರಿಂಗ್ ಮಾಡ್ಬೋದು. ಈಗಲೂ ಕೂಡ ಎಷ್ಟೊಂದು ಹೆಣ್ಮಕ್ಳು ಗೌರ್ಮೆಂಟ್ಗೆ ಪ್ರೆಗ್ನೆಂಟ್ ಇದ್ದರೂ ಕೂಡ ಟೈಲರಿಂಗ್ ಹೋಗ್ತಾರೆ. ಓಕೆನಾ? ಸೊ ಮಾಡ್ಬೋದು, ಖಂಡಿತ ಮಾಡ್ಬೋದು ಅಂತಂದರೆ ಎಷ್ಟು ತಿಂಗಳು ಮಾಡ್ಬೋದು, ಎಷ್ಟು ತಿಂಗಳಿಂದ ಮಾಡಬಾರ್ದು ಏನು ಅನ್ನೋದನ್ನು ಮೊದಲು ತಿಳ್ಕೊಳ್ಳಿ. ಓಕೆನಾ? ಆ ನಂತರ ನೀವು ಸ್ಟಿಚ್ ಮಾಡೋಕ್ಕೆ ಶುರು ಮಾಡಿ. ಸೊ ಯಾವಾಗ ಸ್ಟಿಚ್ ಮಾಡಬಾರ್ದು ಅನ್ನೋದು ಅಂತ ಅಂದರೆ ಈ ಪ್ರೆಗ್ನೆನ್ಸಿ ಫಸ್ಟ್ ಟೈಮಲ್ಲಿ, ಅಂದರೆ 1 2 3 ಮಂತ್, ಅಂದರೆ 3 ಮಂತ್ಸ್ವರೆಗೆ ನಾವು ಯಾವುದೇ ಕಾರಣಕ್ಕೂ ಸ್ಟಿಚಿಂಗ್ ಅನ್ನೋದನ್ನು ಮಾಡಬಾರ್ದು. ಓಕೆನಾ? 3 ಮಂತ್ವರೆಗೂ ಫಸ್ಟ್ ಸ್ಟೇಜ್ ಇರುತ್ತಲ್ವ, ಸೊ ಆವಾಗ ಸ್ಟಾರ್ಟಿಂಗಲ್ಲಿ ಆವಾಗಿನ್ನೂ ಮಕ್ಕಳು ಇನ್ನೂ ಮೆತ್ತನೆ ಮುದ್ದೆ ಟೈಪಲ್ಲಿ ಇರ್ತಾರೆ. ಸೊ ಆವಾಗ ನಾವು ಈ ಟೈಲರಿಂಗ್ ಅನ್ನೋದು ಸ್ಟ್ರೈಟಾಗಿ ನಿಂತ್ಕೊಂಡು ಕೂತ್ಕೊಂಡು ಮಾಡ್ತೀನಿ ಅನ್ನೋ ಅಂಥ ಕೆಲಸ ಅಲ್ಲ ಇದು. ಇದನ್ನು ನಾವು ಬಗ್ಗಿ ಬಟ್ಟೆನ ನೋಡಿಕೊಂಡು ಸ್ಟಿಚ್ ಮಾಡಬೇಕಾಗತ್ತೆ. ಸೊ ಆ ಟೈಮಲ್ಲಿ ಏನಾಗುತ್ತೆ, ಹೊಟ್ಟೆಗೆ ಪ್ರೆಷರ್ ಬೀಳುತ್ತೆ. ನಾವು ಬಗ್ಗಿ ಬಟ್ಟೆನ ನೋಡಿ ಸ್ಟಿಚ್ ಮಾಡೋದ್ರಿಂದ ಹೊಟ್ಟೆಗೆ ಪ್ರೆಷರ್ ಬೀಳೋದ್ರಿಂದ ಆವಾಗಿನ್ನೂ ಮಗು ಇನ್ನೂ ಯಾವ ಆಕಾರನೂ ಅಷ್ಟೊಂದು ಬಂದಿರೋದಿಲ್ಲ. ಸೊ ಆ ಮೆತ್ತನೆ ಒಂದು ಇದಕ್ಕೆ ನಾವು ಹೊಟ್ಟೆ ಪ್ರೆಷರ್ ಮಾಡೋದ್ರಿಂದ ಬರ್ತ್ ಟೈಮಲ್ಲಿ ಮಕ್ಕಳು ಏನಾದರೂ ತೊಂದರೆ ಆಗಿ ಹುಟ್ಟತ್ತಲ್ವ, ಸೊ ಆ ರೀತಿಯ ಪ್ರಾಬ್ಲಮ್ಸು ಆಗ್ತಿರತ್ತೆ. ಸೊ ಹಾಗಾಗಿ ಆದಷ್ಟು 1 ತಿಂಗಳಿಂದ 3 ತಿಂಗಳವರೆಗೆ ನಾವು ಈ ಟೈಲರಿಂಗ್ ಏನಂತೀವಿ, ಸೊ ಇದನ್ನು ನಾವು ಸ್ಕಿಪ್ ಮಾಡಲೇಬೇಕಾಗತ್ತೆ. ಓಕೆನಾ? ಸೊ ಆ ಒಂದು 3 ಮಂತ್ಸ್ವರೆಗೆ. ಸೊ ಅದಾದ ನಂತರ ನೀವು ಯಾವಾಗ ಸ್ಟಿಚ್ ಮಾಡೋದು ಹಾಗಾದರೆ ಅಂತ ನೀವು ಕೇಳೋದಾದರೆ, 3 ತಿಂಗಳವರೆಗೆ ನಮಗೆ ವಾಂತಿ ಅದು ಇದು ಹೆಣ್ಮಕ್ಳಿಗೆ ತೊಂದರೆ ಇರುತ್ತೆ. ಆ ತೊಂದರೆ ಜೊತೆಗೆ ನಾವು ಟೈಲರಿಂಗೂ ಮಾಡಿ ಅದರಿಂದ ಅದೇನಾಗತ್ತಂದರೆ ಟೈಲರಿಂಗು ಕಬ್ಬಿಣದ್ದು ಇರೋದ್ರಿಂದ ಹೀಟ್ ತುಂಬ ಆಗತ್ತೆ. ನಾರ್ಮಲ್ ಹೆಣ್ಮಕ್ಳಿಗೇ ಜಾಸ್ತಿ ಹೊಲಿಯೋದ್ರಿಂದ ಈ ಹೀಟ್ಗೆ ಪೈಲ್ಸ್ ಆಗುತ್ತೆ. ಹಾಗೆ ಕೆಲವೊಬ್ಬರಿಗೇನು ಬೆನ್ನು ನೋವು, ಮೊಣಕಾಲು ನೋವು, ಎಲ್ಲ ಕತ್ತು ನೋವು ಎಲ್ಲ ಬರುತ್ತೆ. ನಾರ್ಮಲ್ ಹೆಣ್ಮಕ್ಳಿಗೇ ಬರುತ್ತೆ. ಇನ್ನು ಪ್ರೆಗ್ನೆನ್ಸಿಯಲ್ಲಿರುವಾಗ ಹೆಣ್ಮಕ್ಳು ತುಂಬಾ ಸೂಕ್ಷ್ಮ ಆಗಿರ್ತಾರೆ. ಆ ಒಂದು ಟೈಮಲ್ಲಿ ವಾಮಿಟ್ ಆಗೋದು ಮತ್ತು ಮೂಡ್ ಸ್ವಿಂಗ್ಸ್ ಆಗ್ತಿರತ್ತೆ. ಈ ರೀತಿ ಟೈಮಲ್ಲಿ ಇದು ಅಲ್ಲದೆ ಮತ್ತು ಈ ಟೈಲರಿಂಗ್ ಒಂದು ತೊಂದರೆಗಳನ್ನೆಲ್ಲ ಅನುಭವಿಸಿದ್ರೆ ಅದು ತಾಯಿಯಲ್ಲದೆ ಹೊಟ್ಟೆಯಲ್ಲಿರೋ ಮಗುಗೂ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಆದಷ್ಟು 3 ತಿಂಗಳು ನೀವು ಸ್ವಲ್ಪ ರೆಸ್ಟಲ್ಲೇ ಇರಿ. ಅದಾದ ನಂತರ ನೀವು 4, 5,
6 ಈ 3 ತಿಂಗಳಲ್ಲಿ ನೀವು ಸ್ಟಿಚ್ ಮಾಡಬಹುದು. ಓಕೆನಾ. ಸ್ಟಿಚ್ ಮಾಡ್ಬೋದು ಅಂತಂದರೆ ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ಮಿಷಿನ್ ಮೇಲೆ ಕೂತ್ಕೊಂಡು ಸ್ಟಿಚ್ ಮಾಡೋದು ಅಂತ ಅರ್ಥ ಅಲ್ಲ. ಅಷ್ಟೇ, ಎಷ್ಟು ಬೇಕೋ ಅಷ್ಟೇ ಸ್ಟಿಚ್ ಮಾಡಬೇಕು. ಅಷ್ಟೇ, ಒಂದು ಅರ್ಧ ಗಂಟೆ ಸ್ಟಿಚ್ ಮಾಡೋದು, ನಂತರ ಎದ್ದು ಸ್ವಲ್ಪ ಎಲ್ಲ ಓಡಾಡಿ ಬಂದು ಊಟ ಮಾಡಿ ಎಲ್ಲ ಮಾಡಿ ಮತ್ತೊಂದು ಅರ್ಧ ಗಂಟೆ ಈ ರೀತಿಯಲ್ಲಿ ಮಾಡಬೇಕು. ಒಂದೇ ಕಡೆ ನೀವು ಕೂತಲ್ಲೇ ಕೂತು ಕಾಲುಗಳನ್ನೆಲ್ಲ ಒಂದೇ ಕಡೆ ಇಟ್ಕೊಂಡು ಕೂತಲ್ಲೇ ಕೂತು ಸ್ಟಿಚ್ ಮಾಡೋದ್ರಿಂದ ಅದು ಕೂಡ ನಮ್ಗೆ ಹೊಟ್ಟೆಗೆ ಎಫೆಕ್ಟ್ ಆಗುತ್ತೆ. ಮತ್ತು ಜಾಸ್ತಿ ಕಾಲುಗಳೆಲ್ಲ ಒಂದೇ ಕಡೆ ಇಟ್ಕೊಂಡು ಕೂರೋದ್ರಿಂದ ಕಾಲು ಊತಗಳೆಲ್ಲ ಬಂದುಬಿಡತ್ತೆ. ಸೊ ನಾರ್ಮಲ್ ಹೆಣ್ಮಕ್ಳಿಗೇ ಜಾಸ್ತಿ ಕೂತ್ರೆ ಎಷ್ಟೊಂದು ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಇನ್ನು ಪ್ರೆಗ್ನೆನ್ಸಿಯಲ್ಲಿ ಇರುವಾಗ ಆಗೋದಿಲ್ವಾ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಅಷ್ಟೇ ಒಂದು ಅರ್ಧ ಗಂಟೆ ಸ್ಟಿಚ್ ಮಾಡೋದು, ನಂತರ ಎದ್ದು ಸ್ವಲ್ಪ ಓಡಾಡಿ ತಿಂದು ಊಟ ಮಾಡಿ ಎಲ್ಲ ಮಾಡಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ನಂತರ ಮತ್ತೊಂದು ಅರ್ಧ ಗಂಟೆ ಸ್ಟಿಚ್ ಮಾಡೋದು. ಈ ರೀತಿ ಮಾಡ್ಕೊಳ್ಳಿ. ಅದು ಕೂಡ ಮಾಡೋವಾಗ ನೀವು ಸ್ವಲ್ಪ ಒಂದಿಷ್ಟು ಪ್ರೊಸೀಜರ್ನ ನೀವು ಮಾಡಬೇಕಾಗತ್ತೆ. ಏನಪ್ಪ ಅಂತಂದರೆ, ಟೈಲರಿಂಗ್ ಮಿಷಿನ್ಗಳು ನೀವು ತುಳಿದು ಸ್ಟಿಚ್ ಮಾಡ್ತೀನಿ ಅಂದರೂ ಅಷ್ಟೇ, ಕರೆಂಟ್ ಮಿಷಿನ್ ಇದೆ ಅಂತಂದರೂ ಅಷ್ಟೇ, ಕಬ್ಬಿಣದ ಅಂಶ ಆಗಿರೋದ್ರಿಂದ ಅದು ನೀವು ಆದಷ್ಟು ನೋಡಿಕೊಂಡು ಸ್ಟಿಚ್ ಮಾಡಿ. ಮತ್ತು ನೀವು ಸ್ಟಿಚ್ ಮಾಡುವಾಗ ಜಾಸ್ತಿ ಬಗ್ಗಿ ಬಟ್ಟೆ ಮೇಲೆ ನೋಡೋಕ್ಕೆ ಜಾಸ್ತಿ ಹೊಟ್ಟೆ ಮೇಲೆ ಪ್ರೆಷರ್ ಕೊಡೋಕ್ಕೆ ಹೋಗಬೇಡಿ. ನೀವು ಎಲ್ಲ ಆಕಾರದಲ್ಲಿರಬೇಕು, ಜಾಸ್ತಿ ಬಗ್ಗಿರಬಾರ್ದು, ಎಲ್ಲ ಆಕಾರದಲ್ಲಿ. ಅದು ಕೂಡ ಕೂತ್ಕೊಳ್ಳೋ ಜಾಗದಲ್ಲಿ ಮತ್ತು ಬೆನ್ನು ಹಿಂದುಗಡೆ ಎರಡೂ ಕಡೆ ಕೂಡ ಮೆತ್ತನೆಯ ತಲೆದಿಂಬು ಇಟ್ಕೊಂಡು ನೀವು ಟೈಲರಿಂಗ್ನ ಮಾಡಬೇಕಾಗತ್ತೆ. ಹಾಗೆ ಕರೆಂಟ್ ಮಿಷಿನ್ ಇರೋರು ಏನು ಮಾಡಬೇಕು ಅಂತಂದರೆ, ಆದಷ್ಟು ವಯರ್ಗಳೆಲ್ಲ ಎಲ್ಲಾದರೂ ಬಿಟ್ಕೊಂಡಿದೆಯಾ, ಏನಾದರೂ ಆಗಿದೆಯಾ ಅಂತ ನೋಡಿಕೊಂಡು ಮಿಷಿನ್ ಮೇಲೆ ಕೂರಿ. ಯಾಕಂದರೆ ಆವಾಗ ಏನಾಗತ್ತೆ ಅಂತಂದರೆ, ಕೆಲವೊಮ್ಮೆ ಏನಾದರೂ ಒಂದು ಸ್ವಲ್ಪ ಕರೆಂಟ್ ಶಾಕ್ ಹೊಡೆದಂಗೆ ಅನಿಸಿದರೂ ಕೂಡ ಏನಂತಾರೆ ಶಾಕಲ್ಲಿ BP ಲೋ ಅಥವಾ ಕಡಿಮೆ, ಹೈ ಲೋ ಆಗೋ ಒಂದು ಚಾನ್ಸಸ್ಸಿಂದನೂ ಕೂಡ ಮಗುವಿಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಈ ರೀತಿ ಆಗೋದ್ರಿಂದ ನೀವು ಆದಷ್ಟು ಕರೆಂಟ್ ಮಿಷಿನ್ ಇದ್ದರೆ ನಿಮ್ಮದು ಏನು ತುಳಿತಿರ್ತೀರಲ್ವ ಪೆಡಲು, ಅದ್ರ ಮೇಲೆ ನೀವು ಒಂದು ಮೆತ್ತನೆದು ಏನಾದರೂ ಬಟ್ಟೆನ ಹಾಕಿ ಸ್ಟಿಚ್ ಮಾಡಿ. ಇಲ್ಲ ಅಂತಂದರೆ ಪ್ಲಾಸ್ಟಿಕ್ ಚಪ್ಪಲ್ ಬರುತ್ತಲ್ವ, ಸೊ ಪ್ಲಾಸ್ಟಿಕ್ ಚಪ್ಪಲ್ನ ಯೂಸ್ ಮಾಡಿ. ಕೆಲವೊಬ್ಬರಿಗಿರುತ್ತೆ, ಅಯ್ಯೋ ಚಪ್ಪಲ್ ಹಾಕ್ಕೊಂಡು ಯಂತ್ರದ ಮೇಲೆ ಕೂರೋದಾ ಸ್ಟಿಚ್ ಮಾಡೋದಾ ಅಂತ. ಅಂದರೆ ನಾನು ಹೇಳೋದು, ಹೊರಗಡೆ ಹಾಕ್ಕೊಂಡು ಅಡ್ಡಾಡ್ತೀವಲ್ವ ಆ ಚಪ್ಪಲ್ಗಳಲ್ಲ, ಮನೇಲೇ ಹಾಕ್ಕೊಳ್ಳೋಕ್ಕೆ ಅಂತ ಪ್ಲಾಸ್ಟಿಕ್ ಚಪ್ಪಲ್ಗಳು ಬರುತ್ತೆ. ಸೊ ಅದನ್ನು ಹೇಳ್ತಾ ಇದ್ದೀನಿ. ಸೊ ಪ್ಲಾಸ್ಟಿಕ್ ಚಪ್ಪಲ್ನ ಹಾಕ್ಕೊಂಡು ಟೈಲರಿಂಗ್ನ ಮಾಡೋದ್ರಿಂದ ಆದಷ್ಟು ಕೇರ್ಫುಲ್ಲಾಗಿ ಇರ್ಬೋದು ಅಂತಲೇ ಹೇಳ್ತೀನಿ. ಸೊ ಇನ್ನು ಯಾವಾಗ ಮತ್ತೆ ಸ್ಟಿಚ್ ಮಾಡಬಾರ್ದು ಅಂತಂದರೆ, ಈ 6 ಮಂತ್ವರೆಗೂ ಮತ್ತೆ ಮಾಡ್ಬೋದು, 3 ತಿಂಗಳು. ಅದಾದ ನಂತರ 7, 8, 9 ಈ 3 ತಿಂಗಳಲ್ಲೂ ಕೂಡ ಮಾಡಬಾರ್ದು. ಯಾಕಂತಂದರೆ ಆ ಟೈಮಲ್ಲಿ ನಮಗೆ ಡೆಲಿವರಿ ಒಂದು ಕೆಲವೊಬ್ಬರಿಗೆ 7 ಮಂತಲ್ಲೇ ಆಗೋಗುತ್ತೆ, ಕೆಲವೊಬ್ಬರಿಗೆ 8 ಮಂತಲ್ಲಾಗುತ್ತೆ, ಕೆಲವೊಬ್ಬರಿಗೆ 9 ಮಂತಲ್ಲಾಗುತ್ತೆ. ಸೊ ಈ ಒಂದು ಟೈಮಲ್ಲಿ ಮಗು ಡೆಲಿವರಿ ಒಂದು ಪ್ರೋಸೆಸ್ಸಿಗೆ ಮಗು ಬದಲಾವಣೆ ಆಗ್ತಿರುತ್ತೆ ಶೇಪ್ಗೆ. ಸೊ ಆ ರೀತಿ ಬದಲಾವಣೆ ಆಗೋ ಟೈಮಲ್ಲಿ ನಾವು ಆದಷ್ಟು ಒಂದು ಕೇರ್ಫುಲ್ಲಾಗಿರಬೇಕು. ಅದ್ರ ಮೇಲೆ ಪ್ರೆಷರ್ ಹಾಕಬಾರ್ದು. ಆ ರೀತಿ ಪ್ರೆಷರಿಂದ ಹಾಕೋದ್ರಿಂದ ಮಗು ಒಂದು ಏನು ಟರ್ನಿಂಗ್ ಪಾಯಿಂಟ್ ತೊಗೊಳ್ತಿರುತ್ತಲ್ವ, ಆ ಟೈಮಲ್ಲಿ ನಾವು ಏನಾದರೂ ಜಾಸ್ತಿ ಇದನ್ನು ಮಾಡೋದ್ರಿಂದ ಟರ್ನಿಂಗ್ ಪಾಯಿಂಟಲ್ಲಿ ಏನಾದರೂ ಎಫೆಕ್ಟ್ ಆಗ್ತಿರತ್ತೆ. ಸೊ ಯಾಕಂದರೆ ಡೆಲಿವರಿ ಟೈಮಲ್ಲಿ ಮಗು ತಲೆಗೆ ಕೆಳಗಾಗ್ತಿರತ್ತೆ. ಆ ಟೈಮಲ್ಲಿ ಕೂತ್ಕೊಂಡು ಹೊಲಿಯೋದ್ರಿಂದ ಮಗು ತಲೆ ಉದ್ದ ಆಗೋದು, ಈ ರೀತಿ ಏನೇನೋ ಪ್ರಾಬ್ಲಮ್ಸು ಬರುತ್ತೆ ಅಂತಲೇ ಹೇಳ್ತಾರೆ. ಸೊ ಹಾಗಾಗಿ ನಾನು ಆದಷ್ಟು ಏನು ಹೇಳ್ತೀನಪ್ಪ ಅಂತಂದರೆ, ನಿಮಗೇನು ಟೈಲರಿಂಗಿಂದ ಅಷ್ಟೊಂದೇನು ಮುಖ್ಯ ಅಲ್ಲ ಅಂತ ಅನ್ನೋದೇ ಆದರೆ, ದಯವಿಟ್ಟು ನಿಮ್ಮ ಮಗುವಿನ ಹೆಚ್ಚಿಂದು ಯಾವುದೂ ಅಲ್ಲ. ಖಂಡಿತ ನಿಮಗೆ ಮಗು ಆಗಿ ಸ್ವಲ್ಪ ದಿನಕ್ಕೆ ನೀವು ಮತ್ತೆ ಸ್ಟಿಚ್ ಮಾಡೋದು ಇದ್ದಿದ್ದೇನೆ ಅಲ್ವಾ. ಸೊ ಹಾಗಾಗಿ ಇಲ್ಲಪ್ಪ ನನಗೆ ಅದರಿಂದನೇ ಏನೋ ಆಗ್ತಿದೆ ಅಂತ ಅಂದರೆ, ಸ್ವಲ್ಪ ಈ ರೀತಿಯ ಒಂದಿಷ್ಟು ಕಟ್ಟುನಿಟ್ಟುಗಳನ್ನ ಪಾಲಿಸ್ಕೊಂಡು ನೀವು ನಿಮ್ಮ ಮಗು ಮೇಲೆ ಕೇರ್ ತೋರಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನನಗೆ ಗೊತ್ತಿರುವಷ್ಟು ಮಾಹಿತಿನ ನಾನು ಕೊಟ್ಟಿದ್ದೀನಿ. ಇದಕ್ಕಿಂತ ಜಾಸ್ತಿ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿದ್ದಷ್ಟು ನಾನು ಕೊಟ್ಟಿದ್ದೀನಿ. ಯಾಕಂದರೆ ನಾನು ಇದನ್ನೆಲ್ಲ
ಪಾಲಿಸಿದ್ದೀನಿ. ಯಾಕಂತಂದರೆ ನನಗೆ ಅಷ್ಟೊಂದು ಟೈಲರಿಂಗ್ ಮಾಡಲೇಬೇಕು ಅನ್ನುವಂಥದ್ದು ಏನಿರಲಿಲ್ಲ. ಸೊ ಹಾಗಾಗಿ ನಾನು ಎಷ್ಟು ಬೇಕೋ ಅಷ್ಟೇ ಹೊಲಿತಾ ಇದ್ದೆ. ಸೊ ಇವಾಗ ಏನಿದೆ, ಮಕ್ಕಳೆಲ್ಲ ದೊಡ್ಡವರಾದಮೇಲೆ ಇವಾಗ ಎಷ್ಟು ಬೇಕಾದರೂ ನಾನಿವಾಗ ಹೊಲಿಬೋದು. ಸೊ ಹಾಗಾಗಿ ನಿಮಗೆ ಹೇಳೋದು ನಾನು ಅದನ್ನೇ. ಆ ಒಂದು ಇದರಲ್ಲಿ ನಿಮ್ಮ ಮಕ್ಕಳು ನಿಮ್ಮ ಮೇಲೆ ಆದಷ್ಟು ಕೇರ್ ತಗೊಳ್ಳಿ. ಯಾಕಂತಂದರೆ ಮಕ್ಕಳು ದೊಡ್ಡವರಾದಮೇಲೆ ಸ್ಟಿಚ್ ಮಾಡೋದು ಇದ್ದಿದ್ದೆ, ಎಷ್ಟು ಬೇಕಾದರೂ ಸ್ಟಿಚ್ ಮಾಡ್ಬೋದು. ಸೊ ಹಾಗಾಗಿ ನನಗೆ ಗೊತ್ತಿರೋಷ್ಟು ನಾನು ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ ಅಂತ ಬಟನ್ ಇರುತ್ತೆ, ಸೊ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾನು ಕೊಡುವಂಥ ಟೈಲರಿಂಗ್ ಟಿಪ್ಸು, ಟ್ರಿಕ್ಸು, ಎಲ್ಲ ಬ್ಲೌಸ್ ಕಟ್ಟಿಂಗು, ಡಿಸೈನರು, ಫ್ರಾಕ್ಸು ಎಲ್ಲ ಥರ ಒಂದು ವೀಡಿಯೋಸು ನನ್ನ ಚಾನಲ್ನಲ್ಲಿ ಬರ್ತಾ ಇರುತ್ತೆ. ಸೊ ಅದರಿಂದ ನೀವು ಆಲ್ ಬಟನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ಪ್ರತಿಯೊಂದು ವೀಡಿಯೋಸ್ ನೋಟಿಫಿಕೇಷನು ನಿಮಗೆ ಮೊದಲೇ ಬರುತ್ತೆ. ಸೊ ನೀವು ಮೊದಲೇ ನೋಡ್ಕೋಬೋದು. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆದಷ್ಟು ನನಗೆ ಗೊತ್ತಿರೋ ಮಾಹಿತಿಯನ್ನೆಲ್ಲ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ನಾನು ಎಷ್ಟಾಗುತ್ತೋ ಅಷ್ಟು ನನ್ನ ಒಂದು ಪ್ರಯತ್ನನ ಹಾಕಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.